ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಕನ್ನಡ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಮನೆಗೆ 9 ಕಂಟೆಸ್ಟೆಂಟ್ಗಳು ಅತಿಥಿಗಳಾಗಿ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಮಾಹಿತಿ ತಿಳಿದು ಬರ್ತಾ ಇದೆ. ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ 2 ದಿನಗಳಿಂದ ಈ ಒಂದು ಬಿಗ್ ಬಾಸ್ ಸೀಸನ್ ಅಲ್ಲಿ 2ನೇ ವೈಲ್ಡ್ ಕಾರ್ಡ್ ಎಂಟ್ರಿ ಸಹ ಇರುತ್ತೆ. ಈಗಾಗಲೇ ಏನು 9 ಗೆಸ್ಟ್ ಗಳು ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ, ಅವರ ಪೈಕಿ 3 ಕಂಟೆಸ್ಟೆಂಟ್ಗಳು ಈ ಒಂದು ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ಆಟೋನ ಮುಂದುವರಿಸ್ತಾರೆ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ರೂಮರ್ ಬರ್ತಾ ಇದೆ, ಸಿಕ್ಕಾಪಟ್ಟೆ ನ್ಯೂಸ್ ಆಗ್ತಾ ಇದೆ. ಸೊ ಇದ್ರಲ್ಲಿ ಎಷ್ಟರ ಮಟ್ಟಿಗೆ ನಿಜ ಇದೆ, ಎಷ್ಟರ ಮಟ್ಟಿಗೆ ಸುಳ್ಳಿದೆ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ನಲ್ಲಿ ಈಗಾಗಲೇ ನೋಡಿದಿರ, ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬರ್ತಾ ಇದಾರೆ, ಸೆಕೆಂಡ್ ಟೈಮ್ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬರ್ತಾ ಇದಾರೆ ಅಂದ್ರೆ ಅದ್ರಲ್ಲಿ ಎಷ್ಟರ ಮಟ್ಟಿಗೆ ನಿಜ ಅಂತ ಮಾತಾಡೋದಕ್ಕಿಂತ ಮುಂಚೆ ಬಿಗ್ ಬಾಸ್ ಮನೆಗೆ 9 ಅತಿಥಿಗಳು ಬರ್ತಾ ಇದಾರೆ ಅನ್ನೋದು ಈಗ ಸ್ವಲ್ಪ ಕನ್ಫರ್ಮ್ಡ್ ಅಂತ ಹೇಳ್ಬೋದು. ಅದೇನಪ್ಪ ಅಂದ್ರೆ, ಈಗ ತಾನೇ ಲೈವ್ ನೋಡ್ತಾ ಇದ್ದೆ ನಾನು. ಲೈವ್ ನಲ್ಲಿ ಕಾವ್ಯ ಅವರು, ಸ್ಪಂದನ ಅವರು ಮತ್ತೆ ಗಿಲ್ಲಿ ಅವರು ಚರ್ಚೆ ಮಾಡ್ತಾ ಇದ್ರು. ಬಿಗ್ ಬಾಸ್ ಅವರು ಏನು ಮನೆಗೆ ಬರುವಂತ ಗೆಸ್ಟ್ ಗಳನ್ನ ಆಹ್ವಾನ ಮಾಡೋದಕ್ಕೆ ಒಂದು ಹಾರಗಳನ್ನು ಕಳಿಸ್ಕೊಟ್ಟಿದ್ದಾರೆ, ಇನ್ವೈಟ್ ಮಾಡೋದಕ್ಕೆ. ಆ ಒಂದು ಹಾರಗಳು 9 ಹಾರಗಳಿದೆ ಅಂದ್ಬಿಟ್ಟು ಕೌಂಟ್ ಮಾಡ್ಬಿಟ್ಟು ಗಿಲ್ಲಿ ಮತ್ತೆ ಕಾವ್ಯ ಅವರು ಡಿಸ್ಕಷನ್ ಮಾಡ್ತಾ ಇದ್ರು. ಬಿಗ್ ಬಾಸ್ ಮನೆಗೆ ಮೇ ಬಿ 9 ಜನಗಳ ಅತಿಥಿಗಳು ಬರಬಹುದಲ್ವಾ ಅಂದ್ಬಿಟ್ಟು. ಎಲ್ಲರಿಗೂ ಗೊತ್ತು, ಕಳೆದ ಸೀಸನ್ 5 ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ. ಅದು ಯಾರ್ಯಾರು ಅಂದ್ರೆ, ರಜತ್ ಅವರಾಗಿರ್ಬೋದು, ಉಗ್ರಂ ಮಂಜು ಅವರಾಗಿರ್ಬೋದು, ತ್ರಿವಿಕ್ರಮ್ ಅವರಾಗಿರ್ಬೋದು, ಮೋಕ್ಷಿತಾ ಅವರಾಗಿರ್ಬೋದು, ಅಂಡ್ ಚೈತ್ರ ಅವರಾಗಿರ್ಬೋದು. ಈ 5 ಕಂಟೆಸ್ಟೆಂಟ್ ಗಳ ಪೈಕಿ ಚೈತ್ರ ಅವರು ಒಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ ಆಟ ಮುಂದುವರಿಸಬಹುದು ಅನ್ನೋ ಸಹ ರೂಮರ್ ಇದೆ. ಅಂಡ್ ಈ 5 ಜನಗಳ ಜೊತೆಗೆ 4 ಕಂಟೆಸ್ಟೆಂಟ್ ಗಳು ಎಕ್ಸ್ಟ್ರಾ ಅತಿಥಿಗಳಾಗಿ ಬಿಗ್ ಬಾಸ್ ಮನೆಗೆ ಬರುವಂತ ಸಾಧ್ಯತೆ ಇದೆ ಅಂದ್ಬಿಟ್ಟು ಲೈವ್ ನ ನೋಡಿದ್ರೆ ನಮ್ಗೆ ಅನಿಸ್ತಾ ಇದೆ. ಸೊ ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಮನೆಗೆ 60 ದಿನಗಳು ಇಲ್ಲಾಂದ್ರೆ 58 ದಿನಗಳು ಮುಗಿದಾದ್ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬರ್ತಾ ಇರೋದು ಎಷ್ಟರ ಮಟ್ಟಿಗೆ ಸಮಂಜಸ ಇದೆ? ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬಿಗ್ ಬಾಸ್ ನ ಒಂದು ಆಟವನ್ನ ಟರ್ನ್ ಮಾಡ್ತಾರ, ಇಲ್ಲಾಂದ್ರೆ ಈಗಾಗಲೇ ಇಂಟ್ರೆಸ್ಟಿಂಗ್ ಇರೋ ಅಂತ ಒಂದು ಆಟವನ್ನ ಕೆಡಿಸ್ತಾರ ಅಂದ್ಬಿಟ್ಟು ನಿಮಗೇನ್ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ನನ್ನ ಅಭಿಪ್ರಾಯದ ಪ್ರಕಾರ ನಾನೇನ್ ಹೇಳ್ತೀನಿ ಅಂದ್ರೆ, ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ತಗೊಂಡ್ಬಂದ್ರು ಸಹ ಯಾರಾದ್ರೂ ಫ್ರೆಶ್ ಫೇಸ್ ನ ಇಲ್ಲಾಂದ್ರೆ ಫ್ರೆಶ್ ಟ್ಯಾಲೆಂಟ್ ನ ತಗೊಂಡ್ಬಂದಾಗ ಎಲ್ಲ ಒಂದ್ ಕಡೆ ಹೊಸದಾಗಿರುವಂತ ವ್ಯಕ್ತಿತ್ವ ಆಗಿರ್ಬೋದು, ಹೊಸದಾದಂತ ಆಟವನ್ನ ಕಾಣಸಿಗ್ತದೆ ನಮ್ಗೆ. ಎಲ್ಲೋ ಒಂದ್ ಕಡೆ ಎಕ್ಸ್ ಕಂಟೆಸ್ಟೆಂಟ್ ಗಳನ್ನ ಬಿಗ್ ಬಾಸ್ ಮನೆಗೆ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ತಗೊಂಡ್ಬಂದಾಗ ಅವ್ರನ್ನ ಸೀಸನ್ ಫುಲ್ ಈಗಾಗಲೇ ಅವರ ವ್ಯಕ್ತಿತ್ವ ಏನೋ, ಅವ್ರ ಆಟ ಏನೋ, ಅವ್ರ ಮಾತುಗಳೇನೋ ಅಂತ ಜನಗಳು ನೋಡ್ಬಿಟ್ಟಿರ್ತಾರೆ. ಸೊ ಅಷ್ಟೊಂದು ನ್ಯೂ ಅಥವಾ ಫ್ರೆಶ್ ಆಗಿರುವಂತ ಕಂಟೆಂಟ್ ಅವ್ರ ಕಡೆಯಿಂದ ಸಿಗಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಈಗಾಗಲೇ ಬಿಗ್ ಬಾಸ್ ಶೋನ 60 ದಿನಗಳು ಇಲ್ಲ 58 ದಿನಗಳು ಹೊರಗಡೆಯಿಂದ ನೋಡ್ಕೊಂಡ್ ಬರ್ತಾ ಇರೋದ್ರಿಂದ ಅವ್ರು ಬಂದಾಗ ಸಿಕ್ಕಾಪಟ್ಟೆ ಐಪ್ ನಲ್ಲಿ ಬರ್ತಾರೆ, ಸಿಕ್ಕಾಪಟ್ಟೆ ಗೇಮ್ ನ ವಿಚಾರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ, ಗೇಮ್ ನಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಅವ್ರದೇ ಆದಂತಹ ಒಂದು ಫ್ಯಾನ್ ಬೇಸ್ ನ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಆ ಒಂದು ವಿಚಾರದಲ್ಲಿ ಇಷ್ಟು ದಿನಗಳ ಕಾಲ, 60 ದಿನಗಳ ಕಾಲ ಕಷ್ಟಪಟ್ಟು ಆಡ್ಕೊಂಡು ಜನಗಳ ಒಂದು ಬೆಂಬಲ ಪಡ್ಕೊಂಡ್ ಬಂದಿರುವಂತಹ ಏನ್ ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ಮನೇಲಿ ಇದ್ದಾರೆ, ಅವರ ಆಟದ ಮೇಲೆ ಎಫೆಕ್ಟ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ಇಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂತ ಕಂಟೆಸ್ಟೆಂಟ್ ವಿನ್ ಆಗೋಕೆ ಸಾಧ್ಯ ಇಲ್ಲ, ಬಟ್ ಅವರ ಆಟದ ಮೇಲೆ ಇಂಪ್ಯಾಕ್ಟ್ ಮಾಡದೆ ಈಗಾಗಲೇ ಟಾಪ್ ರೇಸ್ ಅಲ್ಲಿ ಇರುವಂತ ಕಂಟೆಸ್ಟೆಂಟ್ ಯಾರಿಗಾದ್ರೂ ಒಬ್ಬರಿಗೆ ಹೊಡೆತ ಬೀಳ್ಬಹುದು, ಅವರು ಟಾಪ್ ರೇಸ್ ನಿಂದ ಸ್ವಲ್ಪ ಕೆಳಗಡೆ ಬರಬಹುದು ಅನ್ನೋ ಸಂಭವ ಸಹ ಇರುತ್ತೆ. ಸೊ ಆ ಒಂದು ವಿಚಾರದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋದು, ಅದರಲ್ಲೂ ಸಹ ಎಕ್ಸ್ ಕಂಟೆಸ್ಟೆಂಟ್ ಗಳು ಎಂಟ್ರಿ ಕೊಡೋದು ನನಗೆ ಅಷ್ಟರ ಮಟ್ಟಿಗೆ ಕರೆಕ್ಟ್ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ನನ್ನ ಅಭಿಪ್ರಾಯದ ಪ್ರಕಾರ, ನಿಮ್ಮ ಅಭಿಪ್ರಾಯದ ಪ್ರಕಾರ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ನ ಅವಶ್ಯಕತೆ ಇದೆಯಾ? ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ಯಾರಾದ್ರೂ ಬರೋಂಗಿದ್ರೆ ಯಾರ್ಯಾರು ಬರಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಈಗಾಗಲೇ 5 ಏನು ಗೆಸ್ಟ್ ಗಳು ಬಂದಿದ್ದಾರೆ, 5 ಗೆಸ್ಟ್ ಗಳು ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು. ಉಳಿದಂತ 4 ಗೆಸ್ಟ್ ಗಳು ಯಾರು ಬರಬಹುದು, ಯಾರು ಬಂದ್ರೆ ಬಿಗ್ ಬಾಸ್ ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ನಮ್ಗೆ ಕಾಣ ಸಿಗುತ್ತೆ ಅಂದ್ಬಿಟ್ಟು ನಿಮಗೆ ಅನಿಸ್ತಾ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಇನ್ನು ಉಳಿದಂತ 4 ಕಂಟೆಸ್ಟೆಂಟ್ ಗಳು ಯಾರು ಬರ್ಬೋದು ಅಂತ ಇದುವರೆಗೂ ಸಹ ಅಫಿಷಿಯಲ್ ಆದಂತ ಕನ್ಫರ್ಮೇಶನ್ ಇಲ್ಲ, ಬಟ್ 9 ಕಂಟೆಸ್ಟೆಂಟ್ ಗಳು ಬರೋದಂತೂ ನಿಜ ಅಂದ್ಬಿಟ್ಟು ಈಗ ಲೈವ್ ನ ನೋಡಿದ್ರೆ ನಮ್ಗೆ ಸ್ವಲ್ಪ ಕ್ಲಾರಿಟಿ ಬರ್ತಾ ಇದೆ. ಸೊ ಈ ಒಂದು ವಿಚಾರದಲ್ಲಿ ಈಗಾಗಲೇ ಟಾಸ್ಕ್ ನ ವಿಚಾರದಲ್ಲಿ ಆಗಿರ್ಬೋದು, ಆಟದ ವಿಚಾರದಲ್ಲಿ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ 3-4 ಕಂಟೆಸ್ಟೆಂಟ್ ಗಳು ಒಂದ್ ಸ್ವಲ್ಪ ರೇಸ್ ನಲ್ಲಿ ಇದ್ದಾರೆ. ಓಕೆ, ಇವ್ರು 3-4 ಜನಗಳಲ್ಲಿ ಯಾರೋ ಒಬ್ರು ಗೆಲ್ಬಹುದು ಅನ್ನೋ ಒಂದು ಆಟ ಸಹ ಕಾಣಿಸಿಕ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಗೆ ಬಂದಂತ ಗೆಸ್ಟ್ ಗಳು ಆಚೆ ಹೊರಗಡೆ ಗೇಮ್ ನ ನೋಡ್ಕೊಂಡು ಹೋಗಿ ಆ ಒಂದು ಕಂಟೆಸ್ಟೆಂಟ್ ಗಳ ವಿಚಾರದಾಗೆ ಸ್ವಲ್ಪ ಜೋರಾಗಿ ನಡ್ಕೊಂಡಾಗ ಎಲ್ಲೋ ಒಂದ್ ಕಡೆ ನಾವು ಆಡ್ತಾರೋ ಆಟನೇ ರಾಂಗ್ ಆಗಿದೆ ಅಂದ್ಬಿಟ್ಟು ಅವರ ಒಂದು ಟ್ರ್ಯಾಕ್ ಸಹ ಮಿಸ್ ಆಗೋ ಸಂಭವ ಇದೆ. ಯಾಕೆ ಈ ಮಾತನ್ನ ಮಾತಾಡ್ತಾ ಇದೀನಿ ಅಂದ್ರೆ, ಬಿಗ್ ಬಾಸ್ ಕಡೆಯಿಂದ ಈಗಾಗಲೇ 2 ಪ್ರೋಮೋಗಳು ರಿಲೀಸ್ ಆಗಿದೆ. ಆ 2 ಪ್ರೋಮೋದಲ್ಲಿ ಒಂದು ಪ್ರೋಮೋದಲ್ಲಿ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ನಮಗೆ ಕಾಣ ಸಿಗ್ತಾ ಇದ್ದಾರೆ. ಸೊ ಇಷ್ಟು ದಿನಗಳ ಕಾಲ ನೋಡ್ಕೊಂಡ್ರೆ ಗಿಲ್ಲಿ ಅವರ ಒಂದು ಗ್ರಾಫ್ ಸಿಕ್ಕಾಪಟ್ಟೆ ಮೇಲೆ ಹೋಗ್ತಾ ಇತ್ತು. ಎಲ್ಲೂ ಸಹ ಬೇರೆ ಒಬ್ಬರ ವಿಚಾರದಲ್ಲಿ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ಗಿಲ್ಲಿ ಅವರು ಕಾಮೆಂಟ್ ಮಾಡಿದ್ದಾಗಿರ್ಬೋದು, ಮಾತಾಡಿದ್ದಾಗಿರ್ಬೋದು ನಮ್ಗೆ ಎಲ್ಲೂ ಕಾಣ ಸಿಗ್ಲಿಲ್ಲ. ಬಟ್ ಇವಾಗ ರಿಲೀಸ್ ಆಗಿರುವಂತ ಪ್ರೋಮೋದಲ್ಲಿ ನಾವು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರ ಕಡೆಯಿಂದ ಎಡವಟ್ ಆಯ್ತಲ್ಲ, ತಪ್ಪಾಯ್ತಲ್ಲ ಅನ್ನೋ ತರ ಪ್ರೋಮೋ ರಿಲೀಸ್ ಆಗಿದೆ. ಸೊ ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಮನೆಗೆ ಬಂದಂತ ಗೆಸ್ಟ್ ಗಳ ವಿಚಾರದಲ್ಲಿ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳ ಆಟ ಇಂಪ್ರೂವ್ ಆಗೋದ್ರ ಬದಲಾಗಿ ಕೆಳಗಡೆ ಬೀಳ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬಿಗ್ ಬಾಸ್ ಮನೆಗೆ ಅವಶ್ಯಕತೆ ಇಲ್ಲ. ಈಗಾಗಲೇ ಇರುವಂತ ಕಂಟೆಸ್ಟೆಂಟ್ ಗಳನ್ನೇ ಅವರ ಒಂದು ವ್ಯಕ್ತಿತ್ವ ತೋರಿಸ್ಕೊಳ್ಳೋಕ್ಕಾಗಿರ್ಬೋದು, ಅವರ ಆಟವನ್ನು ಆಡೋಕ್ಕಾಗಿರ್ಬೋದು, ಜನಗಳಿಗೆ ಹತ್ರ ಆಗೋಕ್ಕಾಗಿರ್ಬೋದು ಟೈಮ್ ಕೊಟ್ರೆ ಸಾಕಾಗುತ್ತಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದರ ಕುರಿತಾಗಿ ನಿಮ್ಮ ಪರ್ಸನಲ್ ಆಗಿರುವಂತ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ.
ಅಂಡ್ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು ಬಿಗ್ ಬಾಸ್ ಅವರು ಈ ಒಂದು ವಾರ BB ಪ್ಯಾಲೇಸ್ ಆಗಿ ಟಾಸ್ಕ್ ನ ನೀಡಿದ್ದಾರೆ. ಸೊ ಆ ಟಾಸ್ಕ್ ನ ವಿಚಾರದಲ್ಲಿ ಯಾರಿಗೆಲ್ಲ ಏನೆಲ್ಲ ಕರ್ತವ್ಯ ಸಿಕ್ಕಿದೆ ಮತ್ತು ಇವತ್ತಿನ ಲೈವ್ ನಲ್ಲಿ ಏನೆಲ್ಲ ಮಾತುಕತೆ ಆಯ್ತು ಅಂದ್ಬಿಟ್ಟು ನಾನು ಸಪರೇಟ್ ಆಗಿರುವಂತ ಲೈವ್ ನ ವಿಡಿಯೋಸ್ ನನ್ನ ಚಾನಲ್ ನ ಅಪ್ಲೋಡ್ ಮಾಡ್ತೀನಿ. ಪ್ರತಿನಿತ್ಯ ನನ್ನ ಕಡೆಯಿಂದ ಲೈವ್ ಅಪ್ಡೇಟ್ಸ್ ನ ವಿಡಿಯೋಸ್ ಬರ್ತಾನೆ ಇರುತ್ತೆ. ಯಾಕಂದ್ರೆ ಎಪಿಸೋಡ್ ಅನ್ನೋದು ನಡೆಯೋದು ಕೇವಲ 1 ಅವರ್ ಆಗಿರೋದ್ರಿಂದ 1 ಅವರ್ ಫುಟೇಜ್ ಅಲ್ಲಿ ಸಿಕ್ಕಾಪಟ್ಟೆ ಮ್ಯಾಟರ್ಸ್ ಮಿಸ್ ಆಗ್ತಾ ಇರುತ್ತೆ. ಬಟ್ 24/7 ಲೈವ್ ನಲ್ಲಿ ಸಿಕ್ಕಾಪಟ್ಟೆ ಮಾತುಗಳು ಚರ್ಚೆಗಳು ಆಗ್ತಾ ಇರುತ್ತೆ. ಸೊ ಅದ್ರಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಮಾತುಗಳು ಚರ್ಚೆಗಳು ಆಗುತ್ತೋ ಆ ಒಂದು ವಿಚಾರಗಳನ್ನ ತಗೊಂಡ್ಬಂದು ನಾನು ಲೈವ್ ಅಪ್ಡೇಟ್ಸ್ ನ ನಿಮ್ಗೆ ನೀಡ್ತಾ ಇರ್ತೀನಿ. ಸೊ ಮಿಸ್ ಮಾಡದೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಮಿಸ್ ಮಾಡದೆ ಈಗಾಗಲೇ ನಾವೇನು ಈ ಒಂದು ವಿಡಿಯೋದಲ್ಲಿ ಟಾಪಿಕ್ ನ ಕುರಿತಾಗಿ ಮಾತಾಡ್ತೀವಿ, 9 ಕಂಟೆಸ್ಟೆಂಟ್ ಗಳ ಅತಿಥಿಗಳಾಗಿ ಬರ್ತಾ ಇರೋದು ಅಂಡ್ 3 ವೈಲ್ಡ್ ಕಾರ್ಡ್ ಎಂಟ್ರೀಸ್ ಇರುತ್ತೆ ಅಂದ್ಬಿಟ್ಟು ಇದು ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತ ರೂಮರ್ ಬುಸ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಗಮನ ಕೊಡಕ್ ಹೋಗ್ಬೇಡಿ. ಬಟ್ ಲೈವ್ ನಲ್ಲಿ ನೋಡೋದಾದ್ರೆ 9 ಅತಿಥಿಗಳು ಬರೋದು ಪಕ್ಕ ಅಂತ ಗೊತ್ತಾಯ್ತು. ಬಟ್ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬಗ್ಗೆ ಕ್ಲಾರಿಟಿ ಇಲ್ಲ. ಸೊ ನಿಮ್ಮ ಅಭಿಪ್ರಾಯದ ಪ್ರಕಾರ ಬೇಕಾ ಬೇಡವಾ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬಿಗ್ ಬಾಸ್ ಮನೆಗೆ ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.